ಸ್ನೇಹಿತರೆ ನಮಸ್ಕಾರ. ಜೇಸ್ ಮಂತ್ರಲೋಕದ ಇವತ್ತಿನ ಈ ಸಂಚಿಕೆಯಲ್ಲಿ ತುಳಸಿ ಹಬ್ಬದ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ. ಅಂದರೆ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬದ ದಿನ ನಾವು ಮಾಡುವಂತಹ ಒಂದು ಪೂಜೆ ಪುನಸ್ಕಾರಗಳು ನಮಗೆ ಸಂಪೂರ್ಣವಾದಂತಹ ಫಲ ಸಿಗಬೇಕಾದರೆ ಯಾವ ಮಂತ್ರವನ್ನು ನಾವು ಪಾರಾಯಣ ಮಾಡಬೇಕನ್ನು ತಿಳಿಸ್ಕೊಡ್ತೀವಿ. ಇನ್ನು ವಿಶೇಷವಾಗಿ ಈ 2025ರಲ್ಲಿ ತುಳಸಿ ಹಬ್ಬವು ಯಾವ ಒಂದು ದಿನದಿಂದ ನಾವು ಆಚರಿಸಿದರೆ ಅಥವಾ ಯಾವುದೋ ಒಂದು ಶುಭ ಸಮಯದಲ್ಲಿ ಆಚರಿಸಿದರೆ ನಮಗೆ ಯಾವ ರೀತಿಯಾಗಿ ಪ್ರಯೋಜನ ಆಗುತ್ತದೆ ನಮ್ಮ ಜೀವನದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಆದ್ದರಿಂದ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಈ ಒಂದು ಸಂಚಿಕೆಯಲ್ಲಿ ನೀಡುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹನ ಉತ್ಥಾನ ದ್ವಾದಶಿ ಅಂತ ಕರಿತೀವಿ. ಈ ಹಬ್ಬ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನದಂದು ನಾವೆಲ್ಲರೂ ಸೇರಿ ಆಚರಿಸ್ತೀವಿ. ದೀಪಾವಳಿ ಆದಮೇಲೆ ಬರುವಂತಹ ವಿಶೇಷವಾದ ಈ ಹಬ್ಬವೇ ತುಳಸಿ ವಿವಾಹ. ಈ ದಿನದಂದು ತುಳಸಿಯನ್ನು ಭಗವಾನ್ ವಿಷ್ಣುವಿನೊಂದಿಗೆ ಸಾಲೆಗ್ರಾಮ ಅಥವಾ ಕೃಷ್ಣನ ರೂಪದಲ್ಲಿ ವಿವಾಹ ಮಹೋತ್ಸವದಂತೆ ನಾವೆಲ್ಲರೂ ಕೂಡ ಪೂಜಿಸ್ತೀವಿ. ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸಿ ಧೂಪಗಳೊಂದಿಗೆ ನಾವು ಬೃಂದಾವನ ಅಲಂಕರಿಸಿ, ಹಾಗೆ ಈ ದಿನದಂದು ಇನ್ನೂ ವಿಶೇಷವಾಗಿ ತುಳಸಿ ಕಟ್ಟೆಯನ್ನು ರಂಗೋಲಿ, ಹೂ, ಹಾಗೆ ಮಾವಿನ ಎಲೆಗಳಿಂದ ಅಲಂಕರಿಸಿ ಕೃಷ್ಣನ ಮೂರ್ತಿಯನ್ನು ಇಟ್ಟು ನಾವೆಲ್ಲರೂ ಕೂಡ ಖಂಡಿತವಾಗಿಯೂ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂಥ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಉತ್ಥಾನ ದ್ವಾದಶಿ ತುಳಸಿ ವಿವಾಹ ಪೂಜೆ ಅಥವಾ ತುಳಸಿ ಹಬ್ಬ ಯಾವಾಗ ಅಂತ ಈಗ ತಿಳ್ಕೊಳ್ಳೋಣ. 2025ರಲ್ಲಿ ತುಳಸಿ ವಿವಾಹವು ಭಾನುವಾರ ಅಂದರೆ ನವೆಂಬರ್ 2ರಂದು ನಾವೆಲ್ಲರೂ ಸೇರಿ ಆಚರಿಸಬೇಕಾದಂತಹ ಒಂದು ಶುಭ ದಿನ. ದ್ವಾದಶಿ ತಿಥಿಯು ನವೆಂಬರ್ 2ರಂದು ಬೆಳಗ್ಗೆ 7:35ಕ್ಕೆ ಪ್ರಾರಂಭವಾಗುತ್ತದೆ. ಹಾಗೆಯೇ ನವೆಂಬರ್ 3ರಂದು ಬೆಳಗ್ಗೆ 5:07 ಕೊನೆಗೊಳ್ಳುತ್ತದೆ. ಅಂದರೆ ನೀವು ನವೆಂಬರ್ 2 ಹಾಗೂ 3 ಈ ಎರಡೂ ದಿನದಂದು ಕೂಡ ತುಳಸಿ ಹಬ್ಬವನ್ನು ನೀವು ಆಚರಿಸ್ಬೋದು. ಹಾಗೆ ಶುಭ ಮುಹೂರ್ತ ಅಂದರೆ ಪೂಜೆ ಮಾಡೋದಕ್ಕೆ ಅಂತಹ ಶುಭ ಮುಹೂರ್ತ ಬಂದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ, ಸಂಜೆ ಮಾಡೋರು 5:09ರಿಂದ 7:30 ಒಳಗಡೆ ನೀವು ಈ ಒಂದು ತುಳಸಿ ವಿವಾಹವನ್ನು ಮಾಡಲೇಬೇಕು. ಇನ್ನು ತುಳಸಿ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡಿದರೆ ಇನ್ನೂ ವಿಶೇಷವಾದಂತಹ ಒಂದು ಫಲಗಳು ನಿಮಗೆ ಸಿಗುತ್ತದೆ. ತುಳಸಿಗೆ ಗಂಗಾಜಲ ಹಾಗೆ ಹಸಿ ಹಾಲನ್ನು ನೀವು ಅರ್ಪಿಸಬೇಕು. ಇದು ತುಂಬ ಒಂದು ವಿಶೇಷವಾದಂತಹ ಪುಣ್ಯ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ಪೂಜೆ ಆದಮೇಲೆ ಸಿಹಿ ತಿಂಡಿಗಳು, ಪಾಯಸ, ನೈವೇದ್ಯವನ್ನು ನೀವು ಸಮರ್ಪಣೆ ಮಾಡಬೇಕು. ಇನ್ನು ತುಳಸಿ ಗಿಡವನ್ನು ಮನೆಯ ದೇವ ಮೂಲೆಯಲ್ಲಿಟ್ಟು ನೀವು ವಾಸ್ತುದೋಷ ನಿವಾರಣೆ ಆಗುತ್ತದೆ. ತುಳಸಿ ಹಬ್ಬದ ದಿನದಂದು ದೇವ ಮೂಲೆಯಲ್ಲಿ ಭಗವಾನ್ ಶ್ರೀ ಮಹಾವಿಷ್ಣುವನ್ನು ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ದೋಷ ಕೂಡ ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಈ ದಿನದ ಪೂಜೆಯಿಂದ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಖಂಡಿತವಾಗಿಯೂ ಅದು ನೆರವೇರುತ್ತದೆ. ಇನ್ನು ತುಳಸಿ ಪೂಜೆಯಿಂದ ಯಾವುದೇ ಒಂದು ದಾಂಪತ್ಯದಲ್ಲಿ ಕಲಹ ಇದ್ದರೆ ಅದು ಆದಷ್ಟು ಬೇಗ ದೂರ ಆಗುತ್ತೆ. ಹಾಗೆ ನಿಮ್ಮ ಸಂಸಾರಕ್ಕೆ ಉತ್ತಮ ಸಂತೋಷ, ಸಮೃದ್ಧಿ, ನೆಮ್ಮದಿ ಕೂಡ ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ. ಹಾಗೆ ತುಳಸಿ ಬೃಂದಾವನಕ್ಕೆ ವಿಶೇಷವಾಗಿ ನೀವು 15 ನೆಲ್ಲಿಕಾಯಿಯ ದೀಪವನ್ನು ತುಪ್ಪದಲ್ಲಿ ಅದ್ದಿದ ಬತ್ತಿ ಮಾಡಿ ನೀವು ಆರತಿ ಮಾಡಬೇಕು. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಮಂತ್ರ ತಿಳಿಸ್ಕೊಡುವ ಮುನ್ನ ಇನ್ನೊಂದು ಬಾರಿ ಹೇಳ್ತೀನಿ. ಈ ಒಂದು ತುಳಸಿ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡಿದರೆ ನಿಮಗೆ ಅತ್ಯುತ್ತಮವಾದಂಥ ಫಲ ಸಿಗುತ್ತದೆ. ಹಾಗೆ ನವೆಂಬರ್ 2 ನಿಮಗೆ ಪೂಜೆ ಮಾಡೋಕ್ಕಾಗದೇ ಇದ್ದರೆ ನವೆಂಬರ್ 3 ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 5:30 ಒಳಗಡೆ ನೀವು ಮಾಡ್ಬೋದು. ಇನ್ನು ಕಾರಣಾಂತರಗಳಿಂದ ಏನಾದರೂ ನಿಮಗೆ 2 ದಿನದಲ್ಲೂ ಕೂಡ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಕಾರ್ತಿಕ ಹುಣ್ಣಿಮೆಯ ದಿನದ ಒಂದು ವಿಶೇಷವಾದ ಶುಭ ಮುಹೂರ್ತದಲ್ಲಿ ಮಾಡ್ಬೋದು. ಈ ಪವಿತ್ರ ದಿನ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿ ಶ್ರೀ ವಿಷ್ಣುವಿನ ಪ್ರತಿಮೆಯೊಂದಿಗೆ ನೀವು ತುಳಸಿ ವಿವಾಹ ಮಾಡಬೇಕು. ಯಾರು ಇದನ್ನು ಪರಿಪಾಲನೆ ಮಾಡ್ತಾರೋ ಅಂಥವರ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಹಾಗೂ ಸಮೃದ್ಧಿಯು ಖಂಡಿತವಾಗಿಯೂ ನೆಲೆಸುತ್ತದೆ. ಹಾಗೆಯೇ ಈ ಒಂದು ತುಳಸಿ ವಿವಾಹವನ್ನು ಅಥವಾ ತುಳಸಿ ಪೂಜೆಯನ್ನು ಯಾರು ಈ ಒಂದು ಕಾರ್ತಿಕ ಮಾಸದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೋ ಅಂಥವ್ರಿಗೆ ಯಾವ ರೀತಿಯಾದ ಪ್ರಯೋಜನ ಅಂತ ಅನ್ನೋದನ್ನು ನನಗೆ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ತುಳಸಿ ವಿವಾಹ ಪೂಜೆಯನ್ನು ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಕನ್ಯಾದಾನ ಮಾಡಿದಂಥ ಪುಣ್ಯವನ್ನು ಪಡಿತಾರೆ. ತುಳಸಿ ವಿವಾಹವನ್ನು ಮಾಡಿದರೆ ಮದುವೆಯಲ್ಲಿ ಯಾವುದೇ ಒಂದು ವಿಳಂಬ ಇದ್ದರೆ ಅಥವಾ ಮದುವೆಯಲ್ಲಿ ಎಂತಹದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಯಾರಿಗೆಲ್ಲ ಮಕ್ಕಳಿಲ್ಲದ ದಂಪತಿಗಳು
ತುಳಸಿಯ ಕನ್ಯಾದಾನವನ್ನು ಮಾಡಿದರೆ ಖಂಡಿತವಾಗಿಯೂ ಅವರಿಗೆ ಮಕ್ಕಳಾಗುತ್ತದೆ, ಅಂದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ತುಳಸಿ ವಿವಾಹವನ್ನು ಮಾಡೋದ್ರಿಂದ ಜಾತಕದಲ್ಲಿ ಗುರು ಮತ್ತು ಶುಕ್ರಗಳ ಸಕಾರಾತ್ಮಕ ಪ್ರಭಾವ ಕೂಡ ಗಟ್ಟಿಯಾಗುತ್ತೆ. ತುಳಸಿನ ಲಕ್ಷ್ಮೀ ದೇವಿಯ ರೂಪವಾಗಿ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ. ಸೊ ಅಂಥ ತಾಯಿ ಜಗನ್ಮಾತೆಯನ್ನು ಪೂಜಿಸೋದ್ರಿಂದ ಸಂಪತ್ತು ಹಾಗೆ ಆರ್ಥಿಕ ಬೆಳವಣಿಗೆಯಲ್ಲಿ ನಿಮ್ಮ ಎಂತಹದೇ ಅಡೆತಡೆಗಳಿದ್ದರೂ ಕೂಡ ಅದು ಖಂಡಿತವಾಗಿಯೂ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಶೇಷವಾದ ದಿನ ನೀವು ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇಳಿಕೊಡುವಂತಹ ಈ ಮಂತ್ರದೊಂದಿಗೆ ನೀವು ಮಾಡಿದ್ರೆ ಖಂಡಿತವಾಗಿಯೂ ಒಂದು ದೈವ ಶಕ್ತಿ ನಿಮಗೆ ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ನೆಲೆಸುತ್ತದೆ. ಈಗ ಈ ಒಂದು ಸಂಚಿಕೆಯಲ್ಲಿ ಭಗವಾನ್ ಅಂದರೆ ತುಳಸಿ ದೇವಿ ಮತ್ತು ವಿಷ್ಣು ದೇವರ ಆಶೀರ್ವಾದ ಯಾರಿಗೆಲ್ಲ ಸಿಗಬೇಕು ಅಂಥವರು ತುಳಸಿ ಹಬ್ಬದ ದಿನ ಈ ಒಂದು ಮಂತ್ರವನ್ನು ಖಂಡಿತವಾಗಿಯೂ ಚಾಚು ತಪ್ಪದೆ ಸರಿಯಾದ ಉಚ್ಚಾರಣೆಯೊಂದಿಗೆ ನೀವು ಪಾರಾಯಣ ಮಾಡಬೇಕು. ಮಂತ್ರ ಹೀಗಿದೆ: ಓಂ ತುಳಸಿ ದೇವ್ಯೈ ಚ ವಿದ್ಮಹೇ ವಿಷ್ಣುಪ್ರಿಯೈ ಚ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಇನ್ನೊಂದ್ಸಲ ಹೇಳ್ತೀವಿ: ಓಂ ತುಳಸಿ ದೇವ್ಯೈ ಚ ವಿದ್ಮಹೇ ವಿಷ್ಣುಪ್ರಿಯೈ ಚ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಸ್ನೇಹಿತರೆ, ತುಳಸಿ ದೇವಿ ಮತ್ತು ವಿಷ್ಣು ದೇವರ ಆಶೀರ್ವಾದ ನಿಮಗೆ ಬೇಕಾದರೆ ಈ ಮಂತ್ರವನ್ನು ದಯವಿಟ್ಟು ಪೂಜೆ ಆದಮೇಲೆ ಸರಿಯಾದ ಉಚ್ಚಾರಣೆಯೊಂದಿಗೆ ಭಕ್ತಿಯೊಂದಿಗೆ ನಂಬಿಕೆಯೊಂದಿಗೆ ನೀವು ಖಂಡಿತವಾಗಿಯೂ ಈ ಮಂತ್ರವನ್ನು 3 ಬಾರಿ ಪಾರಾಯಣ ಮಾಡಿ. ಸ್ನೇಹಿತರೆ, ನಮ್ಮ ಜೈಸ್ ಮಂತ್ರಲೋಕದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ವಿಶೇಷವಾದಂತಹ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.